ಇವತ್ತು ಬಹಳ ಅಪರೂಪವಾಗಿರತಕ್ಕಂಥ ವಿಷಯದ ಚಿಂತನೆ ಅದ. ಗುರುವಿನ ಗಟ್ಟಿತನವನ್ನ, ಮಹದುಪಕಾರವನ್ನ, ನಿಜಗುಣರದ ಶಾಸ್ತ್ರದ ತಿರುಳು ಹೇಗೈತಿ ಅಂತ ಕೇಳಿದ್ರ ಅದು ಉಕ್ಕಿನ ಕಡ್ಲಿದ್ದಂಗ. ಅದನ್ನ ಕಡ್ಲಿ ಕಡಿಬೇಕಾದ್ರೆ ವಜ್ರದ ಹಲ್ಲು ಬೇಕಾಗ್ತದ. ದಾಸಬೋಧ ತಿಳ್ಕೊಬೇಕಾಗಿತ್ತಂದ್ರೆ, ನಿಜಗುಣರ ಶಾಸ್ತ್ರ ತಿಳ್ಕೊಬೇಕಾಗಿತ್ತಂದ್ರೆ ಬಂಧುಗಳೇ, ಅದಕ್ಕೆ ಗಟ್ಟಿವಾಗಿ ಪುಣ್ಯಾತ್ಮರೇ ಕ್ರಮಬದ್ಧವಾಗಿ ಯಾರು ಅದನ್ನ ಅಧ್ಯಯನ ಮಾಡಿರ್ತಾರ ಅವರಿಗೆ ಮಾತ್ರ ಅದನ್ನು ಉಣಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ಕ್ರಮಬದ್ಧವಾಗಿ ಶಾಸ್ತ್ರ ಕೇಳಿದ ಜನ ಬಹಳ ನೀವು ಇದ್ದೀರಿ. ನಿನ್ನ ಬದುಕನ್ನ ಶ್ರೀಮಂತಗೊಳಿಸ್ಬೇಕಾಗಿತ್ತಂದ್ರೆ, ನೀನ್ ಅತ್ಯಂತ ಪುಣ್ಯಾತ್ಮರ ಎಲ್ಲರ ಪ್ರೀತಿಗೆ ಪಾತ್ರ ಆಗಬೇಕಾಗಿತ್ತಂದ್ರ ಕರುಣೆ ಅಂತಕ್ಕಂಥ ಧರ್ಮವನ್ನ ನಿತ್ಯ ಆರಾಧಿಸುವಂತಕ್ಕಂಥ ಸಂದೇಶದ ಸಾರವನ್ನ ತಾವೆಲ್ಲ ತಿಳ್ಕೊಂಡಿರಿ. ಕರುಣದಿಂದ ಅತಿಶಯ ಧರ್ಮ ಉಂಟೆ ಅಂತಕ್ಕಂಥದ್ದು. ತಾಯಿ ತಂದೆ ಏನ್ ಹೇಳ್ತಾರಂದ್ರ, ತಮ್ಮ ಸಾಲಿ ಕಲಿ, ಸಂಪತ್ತು ಗಳಿಸ, ನೌಕರಿ ಮಾಡ, ಹೆಂಡತಿ ಮಾಡ್ಕ, ಮಕ್ಕಳು ಹಡಿ, ಅವಕ್ಕೂ ಏನಾರ ಮಾಡ, ಕಡೆಗೆ ಒಂದಿವ್ಸ ಸತ್ ಹೋಗಂತ ಹೇಳ್ತಾವ. ಯಾರು? ತಾಯಿ ತಂದೆ. ಗುರು ಹಾಗೆ ಹೇಳಂಗಿಲ್ಲ. ಈ ಭವಕ್ಕ ನೀ ಬಂದಿದಿ, ಏನು ನರ ಜನ್ಮದಿಂದ ಹೇದೋಳು ಮಿಗಿಲು ಉಂಟೆ ಅಂತಕ್ಕಂಥದ್ದು ಪ್ರಶ್ನೆ ಮಾಡ್ತಾರ. ಉಂಟೆ ಇದ್ರೊಳಗ ಹೇಳ್ತಾರ ಪುಣ್ಯಾತ್ಮರೇ. ಅದಕ್ಕೆ ಗುರು ಏನ್ ಹೇಳ್ತಾನಂತ ಕೇಳಿದ್ರ, ನಿನಗ ಅಪರೂಪವಾಗಿ ತಪ್ಪೆ ಮನುಷ್ಯ ಜನ್ಮ ಸಿಕ್ಕತ್ತಿಪ್ಪ. ಈ ಸಿಕ್ಕಿರ್ತಕ್ಕಂಥ ಮನುಷ್ಯ ಜನ್ಮ ಸಂಪತ್ತು ಗಳಿಸಿರು ಕೂಡ ಧನ್ಯ ಆಗೋದಿಲ್ಲ, ನೂರಾರು ಮನೆ ಕಟ್ಟಿದ್ರು ಧನ್ಯ ಆಗೋದಿಲ್ಲ. ಈ ಮನೆ ಮತ್ತೊಮ್ಮೆ ಈ ಮನೆಗೆ ಬರಬಾರದಂತ ವಿದ್ಯೆಯನ್ನ ಕಲಿತಿ ಅಂದ್ರ, ನಿನ್ನ ಅರಿವು ನಿನಗ ಆಯ್ತು ಅಂದ್ರ ಅದು ಶ್ರೇಷ್ಠ ಆಗ್ತತಿ ಅಂತಕ್ಕಂಥ ಮಾತನ್ನ ಕಲಿಸ್ಕೊಡ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರ ಗುರು ಅಂತಕ್ಕಂಥವ್ ಕಲಿಸ್ಕೊಡ್ತಾನ ಬಂಧುಗಳೇ. ಗುರು ಅಂತಕ್ಕಂಥ, ಯಾಕಂದ್ರೆ ನಾ ಹೇಳ್ತೀವಿ ಬಂಧುಗಳೇ, ಇವತ್ತು ಭಕ್ತ ಮಾರ್ಕಂಡ್ಯ ಅಲ್ಪ ಆವಿಷ್ಯದ ದೀರ್ಘಾವಿಷ್ಯ ಮಾಡ್ಕೊಂಡ ಅಂತ ಹೇಳ್ತೀವಿ, ಎಲ್ಲಿ ಲಿಂಗ ಪೂಜೆಯನ್ನು ಮಾಡ್ಕೊಂಡಿ ಅಂತ ಹೇಳ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಪುಣ್ಯಾತ್ಮರು ಮಾರ್ಕಂಡ್ಯ ತಂದೆ ಮುರ್ಕೊಂಡ ಋಷಿ ಹೇಳ್ತಾ ಇದ್ದಾನ, ಎಲ್ಲಿ ಗುರುಗಳ ಕಾಣ್ತಾರ, ಎಲ್ಲಿ ಸಂತರ ಕಾಣ್ತಾರ, ಎಲ್ಲಿ ಮಾಂತರ ಕಾಣ್ತಾರ, ಅವ್ರ ಪಾದಿಗೆ ಹಣಿ ಹಚ್ಚ, ಹಂಗ ಹಣಿ ಹಚ್ಚಬೇಡ, ದಂಡವತ್ತ ನಮಸ್ಕಾರ ಹಾಕು ಅಂತ ಹೇಳ್ತಾರ ಗುರುವಿಗೆ. ಗುರುವಿಗೆ ದಂಡವತ್ತ ನಮಸ್ಕಾರ ಹಾಕುವಂತಕ್ಕಂಥ ಮಾತು ಬರೀತಾರ ಪುಣ್ಯಾತ್ಮರೇ. ಅದಕ್ಕೆ ತುಕೋಬರಾಯ ಹೇಳ್ತಾರ, ಸಂತಾಚರಣಿ ಮಸ್ತ ಕರುಣ ಘರ್ಷಣಿ ಪಾಪ ಗೆಲೆ ಜಳುನಿ ಪಾಂಡುರಂಗಲಿ ಧಾವುನಿ ತುಕೋಬರಾಯ ಕರುಣದಿಲಿ ಅಟ್ಟುವನಿ ಅಂತಕ್ಕಂಥ ಮಾತ ಹೇಳ್ತಾರ. ನೀನು ಒಮ್ಮೆ ಅಂತಪ್ಪ ಶ್ರೋತ್ರಿ ಬ್ರಹ್ಮನಿಷ್ಠ ಸದ್ಗುರುನಾಥನ ಪಾದಕ್ಕ ಈ ಮಸ್ತಕ ಒಮ್ಮೆ ನೀ ತಿಕ್ಕಿದ್ದಾದ್ರ ಅನಂತ ಜನ್ಮದ ಪಾಪ ನಾಶ ಮಾಡ್ತಕ್ಕಂಥ ಶಕ್ತಿ ಇರುವುದು ಗುರುವಿನ ಪಾದದೊಳಗದ. ಅದಕ್ಕೆ ನಿಜಗುಂಡ್ರು ಹೇಳಿದ್ರು, ಶ್ರೀ ಗುರು ಏನ್ ಹೇಳ್ತಾರ ಪುಣ್ಯಾತ್ಮರೇ, ಗುರು ಪಾದದಿಂದ ಅಧಿಕ ಏನ್ ಹೇಳ್ತಾರ, ದಿವ್ಯ ದರ್ಶನ ಅಂತಕ್ಕಂಥ ಮಾತನ್ನು ಬರೀತಾರ ಪುಣ್ಯಾತ್ಮರೇ. ಅದಕ್ಕ ಶರಣ ಜನರ ಸದು ಹೃದಯ ನಳಿನದೋಳು ಪರಿಶೋಭಿಸುತ್ತಿರುವುದು ನಿನ್ನ ಪಾದ ಅಂತಕ್ಕಂಥ ಮಾತ ಬರೀತಾರ. ಯಾಕ ಪರಮಾತ್ಮನ ಪಾದ ಅವ್ರೊಳಗ ಕಾಣ್ತತಿ ಅಂತ ಕೇಳಿದ್ರ, ಬಸವಣ್ಣ ಕೂಡ ಬರಿತಾನ, ಕೂಡಲ ಸಂಗನ ಶರಣರ ಬರ ಯಮಗೆ ಪ್ರಾಣ ಜೀವಾಳ. ನಾನು ಯಾಕೆ ಜೀವ ಇಟ್ಕೊಂಡು ಕುಂತೀನಿ ಅಂತ ಕೇಳಿದ್ರೆ, ನಿನ್ನ ಶರಣರ ಅನುಭಾವಿಗಳ ಗುರುಗಳ ಬಂದಾಗ ಅವರ ಹೃದಯದಲ್ಲಿ ನಿನ್ನ ಪಾದ ಯಾಕೆ ಕಾಣ್ತದ ಅಂತ ಕೇಳಿದ್ರೆ, ಅವರ ಹೃದಯದೊಳಗ ನಿನ್ನ ಸಲುವಾಗಿ ಜಾಗ ಐತೆ, ಕರೆ ಸಂಪತ್ತು ಐಶ್ವರ್ಯ ಯಾವುದೋ ಬೇಕು ಅಂತಕ್ಕಂಥ ಜಾಗ ಅಲ್ಲಿ ಇಟ್ಟಿಲ್ಲಂತ. ಒಬ್ಬ ಗುರು ಯಾವ ರೀತಿ ಘನತೆಯಿಂದ ಮೆರಿತಾನೋ ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಕೊಲ್ಲಾಪುರ ಮಹಾರಾಜರು ಬಂದ್ರು, ಅನೇಕ 26 ದೇಶದ ರಾಜ್ಯರೆಲ್ಲ ಬರ್ತಾ ಇದ್ರೆ ಸಿದ್ಧಾರೂಢ ಸನ್ನಿಧಾನಕ್ಕ. ಎಲ್ಲಾರು ಕಿಮ್ಯಾಗ ಬಂದ್ ಹೇಳ್ತಾರಪ್ಪ, ಆ ಮಹಾರಾಜು ಬಂದಾನ, ಈ ಮಹಾರಾಜು ಬಂದಾನ, ಶಾಸ್ತ್ರ ನಡೆದದ, ಆ ಮಹಾರಾಜು ಬಂದಾನ, ಈ ಮಹಾರಾಜು ಸಾವುಕಾರ ಬಂದಾನ, ಧನಿ ಬಂದಾನ ಅಂತ ನಮ್ಮ ಕಿಮ್ಯಾಗ ಹೇಳ್ರ ದಡ ಒಳಗಿಂದ ಶಾಲ ತಂದು ದೊಡ್ಡ ಮಾಲೆ ಕೊಳ್ಳಾಗ ಹಾಕಿ ನಮ್ದೊಂದು ಮಠದಿಟ್ಟು ಕಟ್ಟಡ ಲಿಸ್ಟ್ ಕೊಡ್ತೀವಿ. ಸಿದ್ಧಾರೂಢ ಅಜ್ಜನ ಕಿವಿಯೊಳಗ ಬಂದ್ ಹೇಳಿದ್ರಂತ, ಎಲ್ಲರ ಕುಣಿಸಿ ಬಿಡಗೋ, ಯಾಕೆ ತಲೆ ತಿನ್ನಾಕತ್ತಿದಿ ಅಂದ್ರಂತವ್ರು. ಅವಾಗ ಪುಣ್ಯಾತ್ಮರೊಬ್ಬಕ್ಕೆ ಬಡವಿ ಮುದುಕೋ ಬಂದ, ನಮ್ಗೆಲ್ಲ ಕತೆ ಗೊತ್ತದ, ಆದ್ರ ಸಂದರ್ಭ ಬಂದತ್ತೇನೆ ಹೇಳಾಕತ್ತೀನಿ ಬಂಧುಗಳೇ. ಅದ್ರೊಳಗೆ ಜಗತ್ನಾಗ ಗೊತ್ತಿಲ್ಲದ ಎಲ್ಲಾನು ಎಲ್ಲಾರಿಗೂ ಗೊತ್ತಿದ್ದದ. ನಾವು ಸುಮ್ಮ ನಿಮಗೆ ಏನ್ ಮಾಡ್ಬೇಕಾಗಿತ್ತಂದ್ರೆ ಪುಣ್ಯಾತ್ಮರೇ, ನೆನಪು ಮಾಡಿಕೊಡುದ. ದೀಪಕ್ಕೆ ಕುಡಿ ಬರೋಣ ಹೆಂಗ್ ಹೊಡಿತಿಲ್ಲ ಹಂಗ ನೆನಪು ಮಾಡಿಕೊಡ್ತಕ್ಕಂಥ ಕಾರ್ಯದ. ಅವಾಗ ಬಂಧುಗಳೇ ಆ ಮುದುಕವ್ ಬಂದ್ಲು. ಹ್ಯಾಗ ಬಂದಳ ತಕ್ಕಂದ್ರೆ 1 ಪೈಸೆ 1 ದುಡ್ಡು ತಂದಾಳಾಕಿ. ಯಾಕೆ ಈ ಮಾತು ಹೇಳ್ತಾಕತ್ತೀನಿ ಅಂದ್ರ, ಗುರುವಿನಲ್ಲಿ ಭಾವ ಹೇಗೈತಿ ಅಂತಕ್ಕಂಥ ಆಲೋಚನೆ ಮಾಡ್ಬೇಕಾಗಿತ್ತು. ಬಹುತೇಕ ಬಂಧುಗಳು ಎಷ್ಟು ಮಂದಿ ರಾಜರ ಸಿದ್ಧಾರೂಢರ ಶಿಷ್ಯರಿದ್ರು ಅಂತ ಕೇಳಿದ್ರ ಇತಿಹಾಸ ನಿಮಗ್ ಗೊತ್ತದ. ಅವ್ರಿಗೆ ಯಾರಿಗೆ ಘನ ಪದವಿ ಕೊಡಲಿಲ್ಲ,
ಬರೇ ಒಂದು ದುಡ್ಡನ್ನು ತಗೊಂಡು ಬಂದಿರತಕ್ಕಂತ ಹೆಣ್ಮಗಳು ಮಂದ್ಯಾಗ ಜನ ಅನ್ವಾಳ ಮಂದಿ ಮಕ್ಕಳು ಕೂತಾರ ಅನ್ನುವ ಶಾಸ್ತ್ರ ನಡೆದಲ್ಲ. ಒಟ್ಟಿನ ಮೇಲೆ ಏಕಾಕಾರ ಭಾವ ಯಾರ ಮೇಲೆ ಇಟ್ಟಿರೋದಕ್ಕೆ ನಂಬಲೆ ಗುರುಪಾದವನೇ ನಂಬು ಅಂತ ತಿಳ್ಕೊಂಡು ಹೇಳ್ತಾರಲ್ಲ, ಹಂಗ ನಂಬಿಕೊಂಡ ಪುಣ್ಯಾತ್ಮರೇ ಜನರು ಕಾಣ್ಲಿಲ್ಲ, ಯಾರೂ ಕಾಣ್ಲಿಲ್ಲ. ಅಕ್ಕಿ ಕಣ್ಣ ಕಾಣಿದ್ ಯಾರು ಅಂತಕ್ಕಂದ್ರೆ ಸಿದ್ಧಾರೂಢ ಅಜ್ಜ ಒಬ್ಬ ಕಂಡಿದ. ಶಿವರಾತ್ರಿ ಜಾತ್ರೆಗೆ ಜನ ಬಂದದ್ದು ಗೊತ್ತಾಗಿತ್ತು. ಯಪ್ಪ ಇದೊಂದು ದುಡ್ಡು ತಗ ನಿನ್ನ ಜಾತ್ರೆಗೆ ಬಂದಿರ್ತಕ್ಕಂಥವ್ರು ಎಲ್ಲಾರಿಗೆ ಮುಟ್ಟಿಸ್ಬೇಕಪ್ಪ ಅಂತ ಹೇಳಿದಾಗ ಸಿದ್ಧಾರೂಢ ಅಜ್ಜ ಎದ್ದು ಕೈ ಮಾಡಿ ತಗೋತಾನಂತ ಕುಂತವ್ರು ಬೈತಾರಂತ. ಅಲ್ರಿ ದೊಡ್ಡ ದೊಡ್ಡ ರಾಜ್ಯರು ಬಂದ್ರೆ ಏನೆಲ್ಲ ಕೊಡ್ಬೇಕಂತ ಬಂದಿರ್ ನಿಮ್ ಕೈ ಮುಂದೆ ಬರ್ಲಿಲ್ಲ. ಈ ಮುದುಕೋ ಒಂದು ದುಡ್ಡು ಕೊಡ್ಲಾಕ ಬಂದಾಗ ಎತ್ತಿ ತಗೋತೀರಿ ಅಂದ್ರ ಗುರುಗಳಲ್ಲಿ ಭಾವ ಯಾಕೆ ಬದಲಿ ಅಂದ್ರು. ನನ್ನ ಭಾವ ಬದಲಿಲ್ಲೋ. ಆ ರಾಜ ಎಲ್ಲಿದ ಸಂಪತ್ತು ಕೊಡ್ತಾನಂದ್ರ ಪ್ರಜೆಗಳ ಸಂಪತ್ತು ಕೊಡಾಕತ್ತಾನೋ, ಹಿಂದ ಸಾಕಷ್ಟು ಐತಿ ಅದರಂದು ಒಂದು ಅಣೆ ತಂದು ಕೊಡಾಕತ್ತಾನೋ. ಈ ಮುದುಕೋಗಿ ಇದೊಂದು ದುಡ್ಡು ಬಿಟ್ರೆ ಮತ್ತೆ ಯಾವುದಿಲ್ಲ. ಆದ್ರೆ ಆಕೆ ದುಡ್ಡು ಎಂತಾದ ತಂದಾಳ್ತಕ್ಕ ತನ್ನ ಬೆವರಿನ ಹನಿಯನ್ನು ಸುರಿಸಿ ಶುದ್ಧ ಕಾಯಕವನ್ನ ಮಾಡಿ ಗುರುವಿಗೆ ಮುಟ್ಟಿಸಬೇಕು ಅಂತೇಳಿ ಕಳಕಳಿ ತಳಮಳಿ ಇಟ್ಕೊಂಡು ಬಂದಾಳ. ಆ ಭಾವಕ್ಕೆ ನಾನು ಸೋತು ದುಡ್ಡು ಎತ್ತಿ ನಾನು ಕೈ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಮಾತಾಡಿರುತ್ತ. ಅದಕ್ಕೆ ಪುಣ್ಯಾತ್ಮರ ಗುರುವಿನಕ್ಕಿಂತ ಪರದೈವ ಇನ್ನೊಂದು ಇಲ್ಲ ಅಂತಕ್ಕಂಥದ್ದು ಕೂಡ ಇತಿಹಾಸ ಹೇಳ್ಕೊಂಡು ಬಂದಿರತಕ್ಕಂಥದ್ದು. ಯಾಕಂದ್ರ ವಿಶೇಷ ನಾವೆಲ್ಲ ತಿಳ್ಕೊಳ್ಳೋದು ಏನು ಅಂತ ಕೇಳಿದ್ರ, ಜಗತ್ತಿನಾಗ ಬಂಧುಗಳೇ, ಸಂಬಂಧಿಕರು, ಬಂಧು ಬಾಂಧವರು, ಅದಕ್ಕೆ ಬಂಧುಗಳೇ ಕನಸಿನೊಳಗೆ ಬಂದ ವಿಶ್ವಾಮಿತ್ರ ಹೇಳಿರ್ತಕ್ಕಂಥದನ್ನ ನಡೆಸಿಕೊಡ ಸಲುವಾಗಿ ಸತ್ಯ ಹರಿಶ್ಚಂದ್ರ ಗುರು ಆಗಿರ್ತಕ್ಕಂಥ ವಶಿಷ್ಠರು ನನ್ನ ಶಿಷ್ಯ ಎದರೊಳಗೂ ಸೋಲಬಾರದು ಅಂತಕ್ಕಂಥ ದೃಢವಾಗಿರ್ತಕ್ಕಂಥ ಸಂಕಲ್ಪ ಮಾಡಿ ಗೆಲ್ಲುವರಿಗೆ ಕೂಡ ಉಪವಾಸ ವೃತ್ತವನ್ನು ಮಾಡಿದರು ಅಂತಕ್ಕಂಥ ಮಾತನ್ನು ಬರೀತಾರಂತ. ಅದಕ್ಕೆ ಜಗತ್ತಿನಾಗ ಪುಣ್ಯಾತ್ಮರೇ ಗುರು ಸಂಬಲಿಂಗದಿಂದ ಪರದೈಮ ಉಂಟೆ ಅಂತ ಕೇಳಿದ್ರೆ ಈ ಜಗತ್ತಿನಾಗ ಅತ್ಯಂತ ಆಪ್ತನಾಗಿರ್ತಕ್ಕಂಥ ಬಂಧು ಆಗಿರ್ತಕ್ಕಂಥ ನೆಂಟ ಅಂತ ಬರೀತಾರ. ಅದಕ್ಕೆ ಕನಕರ್ ಹೇಳ್ತಾರ, ಬಂಧುಗಳೇ ನೀನ್ ಒಲೆದ ನೆಂಟ ನೀನಿರದೆ ಆಗಲಿದಡೆ. ನೆಂಟ ಅಂದ್ರೆ ಅವನಂತ ಬಂಧು ಯಾರಿಲ್ಲ ಅಂತ ಅದಕ್ಕೆ ಬರೀತಾರೆ, ನೀನ್ ಒಲೆದ ನೆಂಟ ಇರದೆ ಅಗಲಿದಡೆ ಒಣ ಹೆಂಟೆಯಲ್ಲಿ ಮುಚ್ಚುವರು ಅಂತ ಬರೀತಾರ ಬಂಧುಗಳೇ. ಅದಕ್ಕೆ ಜಗತ್ತಿನಾಗ ಪುಣ್ಯಾತ್ಮರು ಗುರುವಿನನ್ನು ನಂಬ್ರಿ. ನಿಜವಾದ ಗುರು ಜಾತಿ ಸೂತಕರ ಬೆಣ್ಣ ಹತ್ತಂಗಿಲ್ಲ, ಸಂಪತ್ತಿನ ಬೆಣ್ಣ ಹತ್ತುದಿಲ್ಲ. ಬಹುತೇಕ ಬಂಧುಗಳೇ ನಮ್ಮ ಅಪ್ಪಗಳೊಂದು ಪ್ರವಚನದಾಗ ಒಂದ್ ಮಾತು ಹೇಳಿದ್ರು, ನೋಡಪ್ಪ ಯಾರೇ ಸಂಪತ್ತು ತಂದು ಕೊಟ್ಟಿದ್ರು ಕೂಡ ಆರುಡು ಜ್ಯೋತಿ ಅಪ್ಪ ಅಭಿನವ ಶಿವಪುತ್ರಜ್ಜಾರಿಗೆ ಹೇಳಿದಂತವ್ರೇನೋ ಕರೆದ ಸತ್ಕಾರ ಮಾಡಿರ್ತಕ್ಕಂತ ಸಂದರ್ಭದೊಳಗ ನೋಡಪ್ಪ ಅವ್ರು ಪಾಪ ಕಳ್ಕೊಳ್ಳೋ ಸಲುವಾಗಿ ತಂದು ದುಡ್ಡು ಕೊಟ್ಟಿರ್ತಾರ, ನೀನು ಓಡಿ ಹೋಗಿ ಶಾಲಾ ಹಚ್ಚಿದ್ರೆ ಮತ್ತ ಅವ್ರ ಪಾಪ ಉಳಿತದ, ಅದಕ್ಕೇನೂ ಮಾಡ್ಲಿಕ್ಕೆ ಹೋಗ್ಬೇಡ ಅಂತಕ್ಕಂಥ ಮಾತ ಇವತ್ತು ನಿಜವಾಗಿ ಯಾರನ್ನೂ ದಾನಿಗಳನ್ನ ವೇದಿಕೆಗೆ ಕರೆದ ಗೌರವಿಸ್ತಕ್ಕಂಥದ್ದು ಅಥವಾ ಅವ್ರ ಪಾಪನ್ನು ಉಳಿಸ್ಕೊಳ್ತಕ್ಕಂಥ ಕಾರ್ಯ ಯಾವ ವೇದಿಕೆ ಅಂತ ಕೇಳಿದ್ರೆ ಅದೇ ಪುಣ್ಯಾತ್ಮರ ಬದಬೇವನ ಶಿವಪುತ್ರಪ್ಪಗಳ ವೇದಿಕೆ ಅಂತಕ್ಕಂಥದ್ದು ಕೂಡ ಹೆಮ್ಮೆದಿಂದ ಹೇಳ್ಬೇಕಾಗ್ತದ. ಯಾಕಂದ್ರ ನಿಮ್ಮ ಕರ್ಮ ಕಳ್ಕೊಳ್ಳೋ ಸಲುವಾಗಿ ದಾನ ಕೊಟ್ಟಿರ್ತಾರಂತ, ಮತ್ತ ನೀನೇ ಮಠದಿಂದ ಏನಾದ್ರೂ ಹೊಚ್ಚಿ ಕಳಿಸಿದ್ರೆ ಮತ್ತ ಅವ್ರದ್ದು ಕಸುರು ಉಳಿತು ಅಂತಕ್ಕಂಥ ಮಾತು ಹೇಳ್ತಾ ಇರತ್ತ. ಎಂತ ಗುರುವಿನ ಕಳಕಳಿ ಅಂತಕ್ಕಂಥ ವಿಚಾರ ಮಾಡ್ರಿ ಬಂಧುಗಳೇ. ಅದಕ್ಕೆ ಬಂಧುಗಳೇ ಎಷ್ಟೋ ದಿನಗಳ ಪರ್ಯಂತರವಾಗಿ ಈ ಭಾಗದಲ್ಲಿ ಆರೋಢ ಜೊತೆ ಅಪ್ಪ ಎಂತ ಉಪಕಾರ ಮಾಡಿದ್ರು ಅಂತ ಕೇಳಿದ್ರೆ ಅದಕ್ಕೆ ಬರೀತಾರ, ಏನು ಬರೀತಾರೆ, ಕಾಯ ಸಾಂಗು ಸಂತಾಚ ಉಪಕಾರ ಅಂತ ಹೇಳ್ತಾರೆ. ಏನ್ ಹೇಳಪ್ಪ ಗುರುವಿನ ಉಪಕಾರ ಎದರಿಂದ ತೀರಿಸೋದು ಪುಣ್ಯಾತ್ಮರೇ? ನಮ್ಮೆಲ್ಲರ ಅದಕ್ಕೆ ಹೇಳ್ತಾರೆ ಪುಣ್ಯಾತ್ಮರೇ, ಯಾವ ಮಾನವ ಒಂದು ಮಗ್ಗಿ ತಗೊಂಡಿದ ಹೂವಿನ ಮಗ್ಗಿ, ಆ ಮಗ್ಗಿ ತಗೊಂಡು ಬಂದು ಬಂಗಾರದ ಪಾತ್ರೊಳಗೆ ಹಾಕಿ ಸುಪ್ರಗೀತೆಯನ್ನ ಒಂದು ಗೀತೆಗಳನ್ನ ಹಾಡಿದ 3 ದಿನ ಹಾಡಿದಂತ ಅರಳಲಿಲ್ಲಂತ ಕೂತು ಅಳ್ಳಾಕತ್ತ. ಆ ಮಗ್ಗಿ ಹೇಳ್ತತ, ಇನ್ನ ಇಷ್ಟು ನೀ ಹತ್ರ ಕೂಡ ನಾ ಅರಳುದಿಲ್ಲ, ನಾನು ಅರಳಬೇಕಾದ್ರೆ ಸೂರ್ಯ ಬೇಕಾಗ್ತದಂತಕ್ಕಂಥ ಮಾತನ್ನ ಆ ಮಗ್ಗಿ ಹೇಳ್ತಂತ. ಅದಕ್ಕೆ ಬಂಧುಗಳೇ ಹೊರಗಿನ ಹೂವು ಅರಳಬೇಕಾದ್ರೆ ಸೂರ್ಯ ಬೇಕಾಗ್ತಾನ, ಅಂತಃಕರಣದ ಕಮಲದ ಹೂವು ಅರಳಬೇಕಾದ್ರೆ ಸದ್ಗುರು ಬೇಕಾಗ್ತಾನ. ಅದಕ್ಕೆ ಬಂಧುಗಳೇ ಗುರು ಈ ಜಗತ್ತಿನಾಗ ಶ್ರೇಷ್ಠ, ಎಲ್ಲರಿಗಿಂತ ಶ್ರೇಷ್ಠ ಬಂಧು ಯಾರು ಅಂತ ಕೇಳಿದ್ರೆ ಪುಣ್ಯಾತ್ಮರೇ ಗುರು. ಯಾಕೆ ಗುರು ಪದೇ ಪದೇ ಅವತಾರ ತಗೊಂಡು ಬರ್ತಾನಂತ ಕೇಳಿದ್ರೆ ಈ ಒಂದು ಸಂಸಾರ ಎಂಬ ಕೂಪದಲ್ಲಿ ಬಿದ್ದಿರ್ತಕ್ಕಂಥ ಜೀವಗಳು ಇದರಿಂದ ಯಾವಾಗ ಹೊರಗೆ ಬರ್ತಾವಂತಕ್ಕಂಥ ನಿತ್ಯ ಕಳಕಳಿ ಇರ್ತಕ್ಕಂಥ ಅದಕ್ಕೆ ಬರೀತಾರ ಪುಣ್ಯಾತ್ಮರ ಕಬೀರರು ಅಂತಕ್ಕಂಥವ್ರು ದಯಾಮಯ ಗುರು ಕರುಣಾಮಯ ಅಂತಕ್ಕಂಥ ಮಾತು ಬರೀತಾರ. ಅದಕ್ಕೆ ಬಂಧುಗಳೇ ನಿಜವಾಗಿರ್ತಕ್ಕಂಥ ಅದಕ್ಕೆ ನಾವ್ ಎಲ್ಲಿ ಜಳಕ ಮಾಡಬೇಕು ಅಂತ ಕೇಳಿದ್ರೆ ಬಂಧುಗಳೇ ಬಹಳ ಮಂದಿ ಗಂಗಾ ನದಿಯಾಗ ಸ್ನಾನ ಮಾಡ್ತೀವಿ, ಎಲ್ಲೆಲ್ಲೋ ಸ್ನಾನ ಮಾಡ್ತೀವಿ. ಅದಕ್ಕ ಬಂಧುಗಳು ಒಬ್ಬರು ಕೇಳಿದ್ರಂತ, ನಾವೆಲ್ಲ ಹೋಗಿ ಹೊಳ್ಯಾಗ ಪಾಪ ತೊಳ್ಕೋತೀವಿ, ಹೊಳಿನ ಪಾಪ ಆಯ್ತಂದ್ರ ಅದನ್ನ ಎಲ್ಲಿ ತೊಳಿದ್ರಿ?
ಗಂಗಾ ಜಮುನಾ ಸರಸ್ವತಿ ಇವರೆಲ್ಲಾ ಪುಣ್ಯಾತ್ಮರ ಆಶ್ರಮದೊಳಗೆ ಬಂದಿದ್ರು. ಕೆಟ್ಟ ಪುಂಡಲೀಕ ಮಹಾರಾಜ ನಿಂತಿದ್ದ. ಇವ್ರ ರೂಪ ನೋಡಿ ಅವನಿಗೆ ಭಯಂಕರ ಕೋಪ ಆಗಿತ್ತು. ನೀವ್ ಯಾರತ್ತ ಕೇಳಿದ್ರೆ ನನಗೆ ಗಂಗಾತ, ನನಗೆ ಜಮುನಾತ, ನನಗೆ ಸರಸ್ವತಿ, ಇಲ್ಯಾಕೆ ಬಂದಿರಿ? ಜಗದಾನ ಪಾಪ ಎಲ್ಲ ನಮ್ಮ ಮ್ಯಾಲ ಬಂದು ಬಂದು ಹೊಲಸಾಗ್ಯದ. ನಾವು ಪವಿತ್ರ ಆಗಬೇಕಾಗಿತ್ತೆ. ಯಾರಿಂದ ಪವಿತ್ರ ಆಗ್ತದ? ಸದ್ಗುರುವಿನ ಪಾದೋದಕ್ಕೆ ನಮ್ಮ ಮೈಗೆ ಸಿಡಿಸ್ಕೊಂಡು ಬಿಟ್ಟಿವಿ ಅಂದ್ರ ನಾವು ಪವಿತ್ರ ಆಗ್ತೀವಿ ಅಂತಕ್ಕಂಥ ಮಾತು ಹೇಳ್ತಾರಂತ. ನಾವೆಲ್ಲ ಪುಣ್ಯಾತ್ಮರ ಮೈಲಿಗೆ ಅಂತೀವಿ. ಜಗತ್ತಿನ ಮೈಲಿಗೆಲ್ಲ ಹೋದ ನದಿಯಾಗ ತೊಳಿತೀವಿ. ನದಿನ ಮೈಲಿಗೆ ಆಯ್ತು ಅಂದ್ರೆ ಎಲ್ಲಿ ತೊಳೆದು ಅಂತಕ್ಕಂಥ ಸದ್ಗುರುವಿನ ಪಾದ ಕಮಲದೊಳಗ ಪಾದೋದಕ್ಕೊಳಗ ಪುಣ್ಯಾತ್ಮರ ತೊಳೆದು ಬಿಟ್ಟೆ ಅಂದ್ರ ನದಿಯನ್ನ ಸಹಿತ ಪವಿತ್ರ ಮಾಡ್ತಕ್ಕಂಥ ಶಕ್ತಿ ಇರುವುದು ಗುರುವಿನಲ್ಲೈತಿ. ಅದಕ್ಕೆ ಬಂಧುಗಳು ಗುರುಪಾದವನ್ನೇ ನಂಬು ಅಂತಕ್ಕಂಥ ಮಾತು ಹೇಳಿದ್ರಂತ. ಅದಕ್ಕೆ ಪುಣ್ಯಾತ್ಮರ ಗಿರಿಮಲ್ಲಪ್ಪ ಮಹಾರಾಜರು ಪ್ರವಚನ ಹೇಳ್ತಾರಂತ. ಸಂಗಯ್ಯಪ್ಪ ಮಹಾರಾಜರು ಜಾತಿಯಿಂದ ಜಂಗಮರಾಗಿದ್ರು ಕೂಡ ಕೆಲಸ ಏನ್ ಮಾಡ್ತಿರತ್ತ ಕೇಳಿದ್ರ, ನಮ್ಮ ಅಪ್ಪನ ಮಾತು ಕೇಳ್ರಿ, ನಮ್ಮ ಅಪ್ಪನ ಮಾತು ಕೇಳಿ ತೊಳ್ಕೊಂಡು ಪಾದರಕ್ಷೆ ಕಾಯ್ತಿರಂತ. ಪಾದರಕ್ಷೆ ಯಾರಿಗೆ ಸಾಧ್ಯ ಆಗ್ತದ? ನಾವು ಉಂಡು ಗಂಗಾಳ ತಳಿಬೇಕಾದ್ರೆ ನಾವು ಅಭಿಮಾನ ಪಡ್ಕೊಳ್ತಕ್ಕಂತ ಮಾತು ಹೇಳ್ತೀವಿ. ಅವಾಗ ಬಂಧುಗಳೇ ಯಾರೋ ಹೋಗಿ ಹೇಳಿರತ್ತಪ್ಪ, ಸಂಗಯ್ಯಪ್ಪಗಳು ಎಂತ ಅಪರೂಪ ಕೆಲಸ ಮಾಡಾಕತ್ತಾರೆ, ಎಂತ ಕೆಲಸ ಮಾಡತ್ತಾರ ಅಂತ ಹೇಳಿದಾಗ ಗಿರಿಮಲ್ಲಪ್ಪ ಮಹಾರಾಜರಿಗೆ ಪುಣ್ಯಾತ್ಮರು ಏನ್ ಹೇಳಬೇಕು ಗೊತ್ತಾಗ್ಲಿಲ್ಲ. ಮನೆಗೆ ಭಯಂಕರ ಜ್ವರ ಬಂದು ಥಂಡಿ ಶರೀರಕ್ಕೆ ತೊಂದರೆ ಆದಾಗ ಸಂಗಯ್ಯಪ್ಪಗೆ ಬಹಳ ಜ್ವರ ಬಂದವ, ಥಂಡಿ ಉರಿ ಬಂದವಯಪ್ಪ ಅಂದಾಗ ತಂದು ಅವ್ರ ಪ್ರವಚನ ಹೇಳ್ತಿದ್ರಂತ. ತೊಡಿ ಮೇಲೆ ಮನಗಿಸಿದಾಗ ಸಂಗಯ್ಯಪ್ಪ ಗುರುಗಳು ಕೇಳಿದ್ರತ್ತ ಗಿರಿಮಲ್ಲಪ್ಪ ಮಹಾರಾಜರು. ಸಂಗಯ್ಯಪ್ಪ ಕೇಳಿರ್ತ, ನೀನ್ ಹೆಂಡ್ರ ಮಕ್ಕಳನ್ನ ಕರ್ಸು ನನಪ ಅಂತೇಳಿ. ನೀವೇನಂತೀರಿ? ಕೊನೆಗೆ ಹೆಂಡತಿ ಮುಖರ ನೋಡುನು, ಮಕ್ಕಳ ಮುಖ ನೋಡುನು, ಏನಾರ ಗದ್ದ ಹಿಡಿತೀರಿ, ಕಣಿಗೆ ಹೋಗೋ ಕಾಲಕ್ಕೆ ಏನಾರ ಹೇಳಿರು ಹೋಗುನು ಅಂತಿರ್ತೀರಿ. ಆದ್ರೆ ಸಂಗಯ್ಯಪ್ಪ ಹೇಳಿದ್ರ, ಸದ್ಗುರು ಸಮರ್ಥ ಸಂಗಯ್ಯಪ್ಪ ಹೇಳಿದ್ರಂತ, ನಿನ್ನ ಹೆಂಡ್ರ ಮಕ್ಕಳನ್ನ ಕರೆಸು ನನಪ್ಪ ಅಂತ ಕೇಳಿದಾಗ, ಯಪ್ಪ ನನ್ನ ಹೆಂಡ್ರ ಮಕ್ಕಳು ನಿನಕ್ಕಿಂತ ಹೆಚ್ಚಿನವರದಾರ ಅಂತಕ್ಕಂಥ ಮಾತು ಹೇಳಿದಾಗ ಅವಾಗ ಪುಣ್ಯಾತ್ಮರ ಸಂಗಯ್ಯಪ್ಪಗೆ ಗಿರಿಮಲ್ಲಪ್ಪ ಮಹಾರಾಜರು ಆಶೀರ್ವಾದ ಮಾಡಿದ್ರಂತ. ಈ ಇಂಚಗೇರಿ ಪರಂಪರೆಯಾಗ ನಿಂದ ಬಂಗಾರ ಕಳಸಾಗಿ ಮೆರಿತದು, ಮುತ್ತೈದಿ ಆಗ್ತೆ ಅಂತಕ್ಕಂಥ ಮಾತು ಹೇಳಿದ್ರಂತ ಪುಣ್ಯಾತ್ಮರ. ಅದಕ್ಕೆ ಗುರುವಿನ ವಾಣಿಯನ್ನು ಯಾರೂ ತಪ್ಪಿಸ್ಲಿಕ್ಕೆ ಬರುವುದಿಲ್ಲ. ಜಗತ್ತಿನಾಗ ಬಂಧುಗಳೇ, ನಾವು ನರಜನ್ಮಕ್ಕೆ ಬಂದ ಮೇಲೆ ಬಂಧುಗಳ ಹೆಣ್ಮಕ್ಕಳಿಗೆ ಈ ತಾಳಿ ಕಟ್ಟಿದಾಗ, ಕಾಲುಂಗರ ಹಾಕಿದಾಗ, ಕುಂಕುಮ ಕೊಟ್ಟಾಗ ಮುತ್ತೈದಿ ಅಂತ ಕರಿತೀವಿ. ಇವ್ರಿಗೆ ಯಾವಾಗ ಮುತ್ತೈತನ ಬರುದ್ರಿ? ಮಾನ್ಯ ಒಬ್ರು ಯಾರೋ ಕೇಳ್ರಿ, ಮತ್ತೆ ಅವ್ರಿಗೆ ಉಡಿ ತುಂಬ್ತಾರೆ, ಇವ್ರಿಗೆ ಉಡಿ ತುಂಬ್ತಾರ ಅಂತ ಕೇಳ್ರಿ. ನಿಮಗ ಮುತ್ತೈತನ ಯಾವಾಗ ಬರುವುದು ಅಂತಕ್ಕಂದ್ರೆ ಪುಣ್ಯಾತ್ಮರೇ ಸದ್ಗುರುವಿನಿಂದ. ಯಾವಾಗ ಪುಣ್ಯಾತ್ಮರೇ ಗುಳ್ಳು ಕಟ್ಕೋತೀರಿ, ಗುರುವಿನ ಮಹಾಮಂತ್ರದ ಗುಳ್ಳನ್ನು ಕಟ್ಕೋತೀರಿ, ಗುರುವಿನ ಅನುಗ್ರಹವನ್ನು ತಲೆ ಮೇಲೆ ಇಟ್ಕೋತೀರಿ, ಅವಾಗ ಪುಣ್ಯಾತ್ಮರೇ ನಿಮಗ ಮುತ್ತೈದತನ ಬರ್ಲಿಕ್ಕೆ ಸಾಧ್ಯತೆ. ಅಲ್ಲಿ ತನಕ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಬಹಳ ಜನ ಒತ್ತಿ ಹೇಳ್ಯಾರ. ಅದಕ್ಕೆ ನರಜನ್ಮ ಹೋಗಿ ಹರ ಆಗಬೇಕಾಗಿತ್ತಂದ್ರ ಹೇಳಿಲ್ಲಕ್ಕ, ಭವಿ ಎಂಬುದನ್ನ ಕಳೆದು ಭಕ್ತನಾಗಿ ಮಾಡಿದ ಗುರುವಿ ಅಂತಕ್ಕಂಥದ್ದು ಬೆಳಿತಲ್ಲ. ಆ ಚನ್ನಮಲ್ಲಿಕನ ಎನ್ನ ಕರಕ ಸ್ಥಳಕ್ಕೆ ತಂದು ಕೊಟ್ಟು ಚುರುಕಾದನೆ ತಿಳ್ಕೊಂಡು ಬಂದಿರತಕ್ಕಂಥದ್ದು ಏನು ಅಂತ ಕೇಳಿದ್ರ, ನನ್ನ ಎಲ್ಲ ಪುಣ್ಯಾತ್ಮರೇ ನೀವು ಬಹಳ ದೂರ ಹೋಗ್ಬೇಡ್ರಿ. ಎಲ್ಲೇ ಒಂದು ಕಲ್ಲು ಬಿದ್ದತ್ತೆ, ಆ ಕಲ್ಲು ತಗೊಂಡು ಬಂದು ಶಿಲ್ಪಿ ಹೊಡಿತಾನ, ಮೂರ್ತಿ ಮಾಡ್ತಾನ, ನೀವು ಮೆರವಣಿಗೆ ಮಾಡ್ತೀರಿ. ದೇವರಾಗಬೇಕಂದ್ರೆ ಯಾರು ಬೇಕ್ರಿ? ಸದ್ಗುರುನಾಥ ಕಲ್ಲಿಗೆ ದೇವರ ಮಾಡ್ತಾನಂದ್ರೆ ನಿಮಗೆ ದೇವರ ಮಾಡಕ್ ಬರುದಿಲ್ಲ. ಖರೆ ನಂಬುವರಾಗಿರಿ, ನೀವು ಗುರುವಿನ ನಂಬುವರಾಗಿರಿ. ಯಾವ ಗುರು ಕಡೆ ಹಾದ್ರ ಪಾಡ, ತಲೆ ಮೇಲೆ ಬಂಗಾರ ಕಿರೀಟ, ಚಲೋ ಯಮಾನದಾಗ ಬಂದ ಗುರು ಪಾಡನ, ಅವ್ ಪಾಡನ, ಇವ್ ಪಾಡನ, ಗುರುವಿಂದ ಸಂಶೋಧನೆ ಮಾಡಕ್ ಹೊಂಟು ಬಿಟ್ಟಿರಿ. ಅದಕ್ಕೆ ಬಂಧುಗಳೇ ಮಾತು ಬರೀತಾರ, ನಾವು ಜಳಕ ಎಲ್ಲಿ ಮಾಡಬೇಕು ಅಂತ ಕೇಳಿದ್ರ ಗುರುಚರಣಾಚೆಕೆಂದುಳು ಮೀಕೇಲು ಅಂಗಳಿ ಅಂತಕ್ಕಂಥ ಮಾತು ಬರೀತಾರತ್ತ. ಗುರುವಿನ ಪಾದ ಧೂಳದೊಳಗೆ ಯಾವ ಜಳಕ ಮಾಡ್ತಾನ. ಜಗತ್ನಾಗ ಗುರುಗಳು ಬಹಳ ಆಗ್ಯಾರ, ಶಿಶು ಮಕ್ಕಳಾಗಕ್ಕೆ ಯಾರು ಅಲ್ಲಲ್ಲತ್ತಾರೀಗ. ಎಲ್ಲರೂ ಗುರುಗಳ ಹಿಂದೆ ಸಿರಿ ದೊಡ್ಡ ಅಕ್ಷರ ಹಚ್ಚಲಕತ್ತಾರು. ಆದ್ರೆ ನೀವು ಚೌಕಾಶಿ ಮಾಡ್ಕೋರಿ, ಯಾವ ಗುರುವಿನ ಪಾದಿಗೆ ಹೋಗಿ ತನು ಮನ ಧನ ಸಮರ್ಪಣೆ ಮಾಡಿದಾಗ ಆ ಗುರು ನನ್ನನ್ನು ಮುಕ್ತನಾಗಿ ಮಾಡ್ತಾನ. ಅಂತ ಗುರುವಿಗೆ ನಾವು ಶರಣಾಗತಿ ಹೊಂದಬೇಕಾಗ್ತದ. ಅಂತ ಗುರುವಿನಿಂದ ಪರದೈವ ಉಂಟೆ ಅಂತಕ್ಕಂಥ ಮಾತನ್ನ ನಿಜಗೊಂಡ್ರು ಬರೀತದ. ಅದಕ್ಕೆ ಹಿಂದೆ ಬರೆದಾರ ಗುರು ಶಂಭುಲಿಂಗ ಅಂತಕ್ಕಂಥ ಮಾತು ಬರೆದಾರ. ಅಂತ ಗುರು ನಮಗೆ ದೊರೀಲಿ, ಅಂತ ಗುರುವಿನ ಅನುಗ್ರಹ ಈ ಮಸ್ತಕಕ್ಕೆ ಆಗಲಿ. ಯಾಕಂದ್ರೆ ಕ್ವಾಣಿನ ಸಹಿತ ಪುಣ್ಯಾತ್ಮರು ವೇದ ಓದಿಸಿರ್ತಕ್ಕಂಥ ಮಹಾನುಭಾವರದಾರ. ಕ್ವಾಣ ಕನಕ ಬಂದಂತ ವ್ಯಾಸರಾಯರ ಕಡೆ, ಯಪ್ಪ ನನಗೊಂದು ಆಶೀರ್ವಾದ ಮಾಡ್ರಿ ಏನೋ, ಕುರುಬಗೇನೋ ಕ್ವಾಣಿನ ಮಂತ್ರ ಅಂದ್ಬಿಟ್ರಂತ. ಕೋಣ ಜಪ ಮಾಡಿದ್ರಂತ. ಯಮಲೋಕದ ಕ್ವಾಣ ಕೆಳಗೆ ಬಂತತ್ತ. ಅವಾಗ ವ್ಯಾಸರ ಹೇಳಪ್ಪ, ಕ್ವಾಣ ಬಂದತಿ, ಕೆರಿ ಕೆಲಸ ಮಾಡಾಕತ್ತೀರಿ, ಏನಾದ್ರೂ ಬಂಡಿ ಕಲ್ಲ ಬೆಲ್ಲ ತೆಗಿತಾರೆ ಹೇಳ್ರಂದತ್ತ. ಅವಾಗ ವ್ಯಾಸರ ದಿಗ್ಭ್ರಾಂತರಾದ್ರಂತ.
ಯಾಕಂತ ಕೇಳಿದ್ರ ಗುರುವಿನ ವಾಣಿ ಮೇಲೆ ಅಚಲವಾದ ನಂಬಿಕೆ ಇತ್ತು ಪುಣ್ಯಾತ್ಮರೇ. ಗುರು ಮಂತ್ರ, ಗುರು ಮಾನವಲ್ಲ, ಲಿಂಗ ಕಲ್ಲಲ್ಲ, ಮಂತ್ರ ಅಕ್ಷರ ಅಲ್ಲ. ಯಾವ ತಿಳಿತೀರಿ ಅವನಿಗೆ ಪುಣ್ಯಾತ್ಮರ ಗುರು ಕೈ ಹಿಡಿದು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನ. ಅದಕ್ಕೆ ಜಗತ್ತಿನಾಗ ಬಂಧುಗಳೊಳಗೆ ಅತ್ಯಂತ ಶ್ರೇಷ್ಠ ಬಂಧು ಯಾರು ಅಂತ ಕೇಳಿದ್ರೆ ಸದ್ಗುರು ಅದಾನ. ಅಂತ ಸದ್ಗುರುವಿಗೆ ನಾವು ತನು ಮನ ಧನದಿಂದ ಸಮರ್ಪಣೆ ಮಾಡಿದಾಗ ಬಂಧುಗಳೇ ನಮ್ಮ ಬದುಕು ಸಾರ್ಥಕತೆ ಆಗಂದ್ರ ನಿಮ್ಮ ಮನೆಯೊಳಗೆ ಪುಣ್ಯಾತ್ಮರೇ ಅದಕ್ಕೆ ಬರಿತಾರಿಲ್ಲ, ಈ ಶರೀರ ಮೇಲೆ ಎಷ್ಟು ಪ್ರೀತಿ ಮಾಯ ಇಟ್ಟಿದ್ದಿಲ್ಲ, ಇದನ್ನ ಗುರುದೇವತೆಗಳ ಮೇಲೆ ಒಂದ್ಸಲ ಇಟ್ಟಿದೆ ಆದಂದ್ರ ಗುರು ನಿನ್ನನ್ನು ಪುಣ್ಯಾತ್ಮರ ಕೈ ಹಿಡಿದು ಕರ್ಕೊಂಡು ಹೋಗ್ತಕ್ಕಂಥ ಸಮರ್ಥ ವ್ಯಕ್ತಿ ಅದನ. ಅಂತ ವ್ಯಕ್ತಿ ಅಲ್ಲದು ನಮ್ಮೆಲ್ಲರ ಶಕ್ತಿ ಅದ. ಆ ಶಕ್ತಿದಿಂದ ಆರೋಡ ಜೊತೆ ಅಪ್ಪಗಳು ಜಗದ್ಗುರು ಸಿದ್ಧಾರೂಢರು ಮಾಡಿರ್ತಕ್ಕಂಥ ದೊಡ್ಡ ಉಪಕಾರ, ಗಿರಿಮಲ್ಲಪ್ಪ ಮಹಾರಾಜರು, ಬಾಬುಸಾಬ್ ಮಹಾರಾಜರು ಮಾಡಿರ್ತಕ್ಕಂಥ ಉಪಕಾರ, ಬಸವಾದಿ ಶರಣರು ಮಾಡಿರ್ತಕ್ಕಂಥ ಉಪಕಾರ, ಇವೆಲ್ಲವನ್ನು ನಾವು ಅವಲೋಕನ ಮಾಡಿದಾಗ ಬಂಧುಗಳೇ ನಾವು ಪುಣ್ಯವಂತರು ಅಂತಕ್ಕಂಥ ಮಾತು ಬರ್ತದ. ಅಂತ ಪುಣ್ಯದೊಳಗ ನಾವೆಲ್ಲರೂ ಮಿಂದು ಅಂತ ಗುರುವಿನ ಅಮೃತ ಜಲದೊಳಗ ನಾವೆಲ್ಲ ಮಿಂದು ನಮ್ಮ ಜೀವನ ಪವಿತ್ರ ಮಾಡ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳಿ ನನಗಿಲ್ಲಿ ಕರೆಸಿ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ತಮಗೆಲ್ಲ ಒಂದಿಶ್ ಪರಮ ಪೂಜ್ಯರು ಬಹಳ ದಿವಸ ಭೇಟಿಯಾಗಿಲ್ಲ, ಇವರು ಅವರ ಆಶೀರ್ವಾದ ಪಡಿಲಿಕ್ಕೆ ಒಂದು ಅನುಕೂಲ ಆಗ್ಯದ. ತಮ್ಗೆಲ್ಲರಿಗೆ ನಾನು ದರೂರಕ್ಕೆ ಯಾಕೆ ಬರ್ತೇನೆ ಅಂತ ಕೇಳಿದ್ರೆ ಪುಣ್ಯಾತ್ಮರೇ ನಿಮಗೆ ಉಪದೇಶ ಮಾಡಕ್ ಬಂದಿರುದಿಲ್ಲ. ಈ ಬಾಜಾರದಾಗ ಬಂದ್ವಿ ಅಂದ್ರೆ ಮತ್ತೆ ನಮ್ಮದು ಬಂಡವಾಳ ಹೆಚ್ಚಾಗ್ತದೆ ಅಂತಕ್ಕಂಥ ಆಲೋಚನೆ ಒಳಗೆ ಈ ಗ್ರಾಮಕ್ಕೆ ಬರ್ತೀವಿ ಬಂಧುಗಳೇ. ನಿಮ್ಮೆಲ್ಲರ ಪ್ರೀತಿ ಇದೇ ರೀತಿ ಇರ್ಲಿ. ನಿಮಗೆ ಔಲಿಂಗವನ ಆಶೀರ್ವಾದ, ಜಗದ್ಗುರು ಸಿದ್ಧಾರೂಢರ, ಬಸವಾದಿ ಶರಣರ, ನಾಡಿನ ಎಲ್ಲ ಬರಮಲಿಂಗೇಶ್ವರ ಎಲ್ಲರ ಆಶೀರ್ವಾದ ನಿಮ್ಗಿರ್ಲಿ ತಿಳ್ಕೊಂಡು ಸಂದೋಲ ಹಾರೈಸಿ ತಮಗೆಲ್ಲ ಶುಭ ಕೋರಿ ನನ್ನ ಮಾತ ಪೂರ್ಣ